ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷ ಹೊಸ ಹರ್ಷ. ಎಲ್ಲರೂ ಮನೇಲೂ ಯುಗಾದಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ನಮಗೆ ಬರೀ ಹೊಸ ವರ್ಷದ ಆರಂಭ ಮಾತ್ರ ಅಲ್ಲ, ಲೈಫ್ ಯಾವಾಗಲೂ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಿಂಪಲ್ ರಿಮೈಂಡರ್. ಹೊಸ ಕ್ಯಾಲೆಂಡರ್, ಹೊಸ ಸೀಸನ್, ಹೊಸ ಎನರ್ಜಿ. ಪ್ರತಿ ಯುಗಾದಿ ನಾವು ಬೇವು ಬೆಲ್ಲ ತಿಂದು ಸೆಲೆಬ್ರೇಟ್ ಮಾಡ್ತೀವಿ. ಇದರ ಅರ್ಥ ನಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಸಮನಾಗಿರಲಿ. ಅಂದರೆ ಬರುವ ವರ್ಷ ನಮ್ಮ ಜೀವನದಲ್ಲಿ ಸುಖ, ದುಃಖ, ನೋವು, ನಲಿವು, ಚಾಲೆಂಜಸ್, ಅನ್ಸರ್ಟನಿಟಿ, ಹೊಸ ಪಾಠಗಳು ಅದೇನೇ ತುಂಬಿದ್ರೂ ಇದ್ದಾಗ ಜಾಸ್ತಿ ಖುಷಿ ಪಡದೆ ಸೋತಕ ಯಾಕಪ್ಪ ಹಿಂಗಾಯ್ತು ಅಂತ ಅಂದ್ಕೊಂಡಿರ ಆ ಎರಡರಿಂದನೂ ನಾವು ಪಾಠ ಕಲಿತು ಜೀವನ ಸಾಗಿಸಿದ್ರೆ ನಮ್ಮ ಲೈಫ್ ಸೂಪರ್ ಆಗಿರುತ್ತೆ. ಹೊಸ ವರ್ಷ ಅಂದರೆ ಬರೀ ಹೊಸ ರೆಸಲ್ಯೂಷನ್ ಮಾಡೋದು ಅಥವಾ ಹೊಸ ಪ್ಲ್ಯಾನ್ಸ್ ಮಾಡೋದು ಮಾತ್ರ ಅಲ್ಲ. ಇದು ನಮ್ಮ ನಿಜವಾದ ಟ್ರೂ ಸೆಲ್ಫ್ ಅಂದರೆ ನಮ್ಮ ವ್ಯಕ್ತಿತ್ವನ ಹೊರಗೆ ತರೋಕ್ಕೆ ಒಂದು ಆಪರ್ಚುನಿಟಿ. ನಮ್ಮ ಲೈಫ್ ಜರ್ನಿಯಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಲೇಯರ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಅದು ಯಾವುದು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್, ಇನ್ಸೆಕ್ಯೂರಿಟೀಸ್, ಮತ್ತು ಬೇರೆಯವ್ರು ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಸಣ್ಣ ಭಯ. ಸೊ ಬೇರೆಯವ್ರಿಗೆ ಸರಿಯಾಗಿ ಕಾಣಿಸ್ಬೇಕು ಅಂತ ನಾವು ನಮಗೆ ಗೊತ್ತಿಲ್ಲದೇ ನಮ್ಮ ಹೊಸ ವರ್ಷನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಾವೆಲ್ಲರೂ ಲೈಫ್ ಅಂದರೆ ಯಾರೋ ಹೊಸ ವ್ಯಕ್ತಿ ಆಗೋದು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋದಾಗಿರ್ಬೋದು, ಕೇಪಬಿಲಿಟಿ ಪ್ರೂವ್ ಮಾಡೋದಾಗಿರ್ಬೋದು, ಮೈಲ್ ಸ್ಟೋನ್ ರೀಚ್ ಮಾಡೋದು, ಇದೇ ಲೈಫ್ ಅಂದ್ಕೊಂಡಿದ್ದೀವಿ. ಆದರೆ ನಿಧಾನವಾಗಿ ನನಗೆ ಅರ್ಥ ಆಗಿದ್ದೇನು ಅಂದರೆ ಲೈಫ್ ನಿಜವಾಗ್ಲೂ ತುಂಬ ಸಿಂಪಲ್ ಅಂತ. ಮೇ ಬಿ ಲೈಫ್ ಇಸ್ ನಾಟ್ ಅಬೌಟ್ ಬಿಕಮಿಂಗ್ ಬಟ್ ಅಬೌಟ್ ರಿವೀಲಿಂಗ್ ಅವರ್ ಸೆಲ್ಫ್ ಅನಿಸುತ್ತೆ. ಅಂದರೆ ನಮ್ಮತನನ ಹೈಡ್ ಮಾಡ್ತಿರೋ ಆ ಲೇಯರ್ಸ್ನ ರಿಮೂವ್ ಮಾಡೋದು. ಎಲ್ರಿಗೂ ಪಾಲಿಶ್ ಆಗಿ ಕಾಣಿಸ್ಬೇಕು ಅನ್ನೋ ಈ ಪ್ರಪಂಚದಲ್ಲಿ ಆನೆಸ್ಟ್ ಆಗಿರೋದು ಸ್ವಲ್ಪ ಕಷ್ಟನೇ. ಬಟ್ ಆನೆಸ್ಟ್ ಆಗಿರೋದು ವೀಕ್ನೆಸ್ ಅಲ್ಲ, ಅದೊಂಥರ ಕರೇಜ್. ನಾನಾಗಿರಬಹುದು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾರನ್ನೂ ಮೆಚ್ಚಿಸೋ ಅಗತ್ಯ ಇಲ್ಲ. ಜೀವನದಲ್ಲಿ ಕಲಿಕೆ, ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇರುತ್ತೆ. ಆ್ಯಂಡ್ ಇದು ಓವರ್ನೈಟ್ ಆಗೋವಂಥದ್ದಲ್ಲ. ಇದಕ್ಕೆ ಲಾಟ್ ಆಫ್ ಪೇಷನ್ಸ್ ಮತ್ತು ನಮ್ಮ ಜೊತೆ ನಾವು ಹಾನೆಸ್ಟ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಒಂದು ಹಾಡ್ ನೆನಪಾಗ್ತಾ ಇದೆ. ಇದರಿಂದ ಎಷ್ಟೋ ಜನ ರಿಯಲ್ ಟೈಮಲ್ಲಿ ಇನ್ಸ್ಪೈರ್ ಆಗಿರೋ ಅಂಥ ಉದಾಹರಣೆಗಳು ಕೂಡ ಇವೆ. ಅದ್ಯಾವುದು ಅಂದರೆ, ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸುಖವಿದೆ. ಸೊ ನಮ್ಮತನನ ಬಿಟ್ಕೊಡದೆ ಮಾಡುವ ಸಣ್ಣ ಪುಟ್ಟ ಚಿಕ್ಕ ಕೆಲಸಗಳು ಕೂಡ ನಮಗೆ ತುಂಬಾ ಖುಷಿ ತರುತ್ತದೆ. ಒಬ್ಬರನ್ನ ಮೆಚ್ಚೋಕೆ ಅಂತಲೇ ಬದುಕೋ ಒಂದು ಆಲೋಚನೆ ಎಷ್ಟು ಸರಿ ಅಂತ ನಮ್ಮನ್ನು ನಾವು ಕ್ವೆಶ್ಚನ್ ಮಾಡಿಕೊಂಡಾಗ ಅದಕ್ಕೆ ಸಿಗೋ ಆನ್ಸರೇ ನಮ್ಮ ಫ್ರೀಡಮ್. ಒಬ್ಬ ಶಿಲ್ಪಿ ಹೇಗೆ ಒಂದು ಕಲ್ಲಿನಲ್ಲಿ ಅಡಗಿರೋ ಸುಂದರ ಮೂರ್ತಿನ ಅನಾವರಣಗೊಳಿಸ್ತಾರೋ ಹಾಗೆ ನಾವು ನಮ್ಮಲ್ಲಿರುವ ಇನ್ನರ್ ಬ್ಯೂಟಿನ ಅನ್ವಿಲ್ ಮಾಡೋಣ. ಸೊ ಈ ಯುಗಾದಿ, ಹೊಸ ವರ್ಷ ಅಂದರೆ ಬರೀ ಹೊಸ ಕ್ಯಾಲೆಂಡರ್ ಮಾತ್ರ ಅಲ್ಲ, ನಾವು ಯಾರು ಅಂತ ನಾವು ಮತ್ತೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ. ನಮ್ಮನ್ನು ನಾವು ರೀಸೆಟ್ ಮಾಡ್ಕೊಳ್ಳೋಣ. ಹಾನೆಸ್ಟಿ, ಎಂಪತಿ ಮತ್ತು ಅವೇರ್ನೆಸ್ಸಿಂದ ಬದುಕೋಕೆ ಒಂದು ಚಾನ್ಸ್. ನಾವು ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ಇಲ್ಲ, ಯಾರಿಗೂ ಏನೂ ಪ್ರೂವ್ ಮಾಡಬೇಕಾಗಿಲ್ಲ. ನಾವಾಗಿರೋಣ. ಈ ಒಂದು ಒಳ್ಳೆ ಮೆಸೇಜ್ ಬರ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಿಸ್ಟರ್ ಶಾಕ್. ಆ್ಯಂಡ್ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮಗೆ ಕ್ಲಾರಿಟಿ, ಧೈರ್ಯ ಮತ್ತು ಹೊಸ ಆರಂಭ ಸಿಗಲಿ. ಹ್ಯಾಪಿ ಯುಗಾದಿ ಫ್ರಮ್ ಮಿಸ್ಟರ್ ಆ್ಯಂಡ್ ಮಿಸಸ್ ಶಾಕ್.